ನಮಸ್ಕಾರ, ನಾನು ಬಸವರಾಜ್. ಮುಖ್ಯಮಂತ್ರಿಯಾಗಿ ಡಿ.ಕೆ. ಶಿವಕುಮಾರ್ ಅವರು ಮೊಟ್ಟ ಮೊದಲ ಶಾಸಕಾಂಗ ಸಭೆಯನ್ನು ಮಾಡಿರುವಂಥದ್ದು. ಅಲ್ಲಿ ಸಿದ್ದರಾಮಯ್ಯ ಅವರ ಅತ್ಯಾಪ್ತನಿಗೆ ಮುಖ್ಯಮಂತ್ರಿಗಳ ಕಡೆಯಿಂದ ಅಪಮಾನ ಆಗಿದೆ. ಅಷ್ಟೇ ಅಲ್ಲ, CLP ಸಭೆಗಾದ್ರೂ ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಬರ್ತಾರೆ ಅನ್ನುವಂತಹ ನಿರೀಕ್ಷೆ ಸುಳ್ಳಾಗಿದೆ, ಬಂದಿಲ್ಲ. ಅಷ್ಟೇ ಅಲ್ಲ, ಸಿದ್ದರಾಮಯ್ಯ ಅವರ ಒಂದು ದಂಡು ಕೂಡ CLP ಸಭೆಗೆ ಬಂದಿಲ್ಲ. ಅಲ್ಲ, ಸಿದ್ದರಾಮಯ್ಯ ಅವರ ಆಪ್ತನನ್ನ ಯಾಕೆ ಡಿ.ಕೆ. ಶಿವಕುಮಾರ್ ಅವರು ಅಪಮಾನಿಸಿದ್ರು ಅಥವಾ ಎಲ್ಲರ ಎದುರಲ್ಲಿ ಬೈದ್ರು? ಕಾರಣ ಇಷ್ಟೇ, ಗೃಹಲಕ್ಷ್ಮಿ ಯೋಜನೆಯಲ್ಲಿ ಆಗಿರಬಹುದಾದಂತಹ ಅವ್ಯವಹಾರ ಅದೊಂದು ದೊಡ್ಡ ಸ್ಕ್ಯಾಮ್ ಆಗಿ ಇವತ್ತು ಕಾಣಿಸ್ತಿರುವಂಥದ್ದು. ಕಾರಣ ಇಷ್ಟೇ, ಆ ಖಾತೆಯನ್ನ ನಿಭಾಯಿಸ್ತಾ ಇದ್ದಂಥವ್ರು ಯಾರು, ಅವರ ನಂತರದಲ್ಲಿ ಇಡೀ ರಾಜ್ಯದಲ್ಲಿ ನೋಡಿ, ಒಂದು ಅಂಕಿಅಂಶದ ಪ್ರಕಾರ 2,88,000ಕ್ಕೂ ಅಧಿಕ ಅಕೌಂಟ್ಗಳಿಗೆ ಬಹುಪಾಲು ಇವರೆಲ್ಲ ಕೂಡ ಸತ್ತವರ ಅಕೌಂಟ್ಗಳಿಗೆ ಪ್ರತಿ ಸಲ 2,000 ರೂಪಾಯಿಯನ್ನು ಹಾಕಿದ್ದಾರೆ. ಈ ವಿಚಾರವಾಗಿ ವಿಧಾನ ಪರಿಷತ್ನಲ್ಲಿ ಮಳವಳ್ಳಿ ಶಿವಣ್ಣ ಅವರು ಒಂದು ಪ್ರಶ್ನೆ ಎತ್ತಿದ್ರು. ಬೆಂಗಳೂರು ದಕ್ಷಿಣದಲ್ಲಿ 9,924 ಮೃತರ ಅಕೌಂಟ್ಗೆ, ಮೃತ ಮಹಿಳೆಯರ ಅಕೌಂಟ್ಗೆ ಗೃಹಲಕ್ಷ್ಮಿ ಯೋಜನೆ ಹಣವನ್ನು ನೇರ ನಗದಿನ ರೂಪದಲ್ಲಿ ಹಾಕಿದ್ದೀರಿ. ಈ ಪೈಕಿ ಕನಕಪುರದಲ್ಲೇ 3,058 ಮೃತ ಮಹಿಳೆಯರ ಅಕೌಂಟ್ಗೆ ಹಣ ಬಿದ್ದಿದೆಯಲ್ಲ, ಎಷ್ಟು? ಆಲ್ಮೋಸ್ಟ್ 61 ಲಕ್ಷ ರೂಪಾಯಿ. ಅಂದ್ರೆ ಒಂದು ತಿಂಗಳಿಗೆ 50, ಅರ್ಧ ಕೋಟಿ. ಒಂದು ವಿಧಾನಸಭಾ ಕ್ಷೇತ್ರಕ್ಕೆ, ಅದು ಕನಕಪುರಕ್ಕೆ ಇಷ್ಟು ಹಣ ಪೋಲಾಗಿದೆ. ಆ ಹಣವನ್ನ ಸರ್ಕಾರ ಯಾವ ರೀತಿ ವಾಪಸ್ ತಗೊಳುತ್ತೆ, ಏನಾದರೂ ಕ್ರಮ ತಗೊಂಡಿದೆಯಾ ಅಥವಾ ಸರ್ಕಾರಕ್ಕೆ ಈ ಮಾಹಿತಿ ಇದೆಯಾ ಅಂತ ಪ್ರಶ್ನೆ ಮಾಡೋದು ತಪ್ಪ? ಒಬ್ಬ MLC, ದಮನಿತ ಸಮಾಜದ, ಹಿಂದುಳಿದ ಸಮಾಜದ MLC, ಅವರದ್ದೇ ಸರ್ಕಾರ ಎಲ್ಲರದ್ದು ಕೂಡ, ಅವರದ್ದು ಅಂತಲ್ಲ, ಕಾಂಗ್ರೆಸ್ನವ್ರದ್ದು ಅಂತಲ್ಲ, ಜರುಗಿರಬಹುದಾದ ತಪ್ಪನ್ನ ಪ್ರಶ್ನಿಸುವಂಥದ್ದು ಅಕ್ಷಮ್ಯ ಅನ್ನೋ ರೀತಿಯಲ್ಲಿ ಶಾಸಕಾಂಗ ಪಕ್ಷದ ಸಭೆಯಲ್ಲಿ, ಏನ್ರಿ ಕನಕಪುರದ ಬಗ್ಗೆ ಎಲ್ಲ ಪ್ರಶ್ನೆ ಮಾಡ್ತಿರಲ್ಲ, ಕನಕಪುರದವ್ರ ಮೇಲೆ ಮೈಸೂರವ್ರ ಮೇಲೆ ಕನಕಪುರದವರು ಅಲ್ಲ, ನಾವು ಗ್ಲೋಬಲ್ ಯೋಚನೆ ಮಾಡೋಣ ಅನ್ನುವಂತಹ ಮಾತನ್ನ ಹೇಳೋ ಮೂಲಕ ಎಲ್ಲರ ಎದುರಲ್ಲಿ ಒಬ್ಬ ಕುರುಬ ಸಮಾಜದ MLCಗೆ ಡಿ.ಕೆ. ಶಿವಕುಮಾರ್ ಅವರು ಬೈದಿದ್ದಾರೆ. ಸಿದ್ದು ಆಪ್ತನಿಗೆ, ಅದರಲ್ಲೂ ಮಳವಳ್ಳಿ ಶಿವಣ್ಣ ಅವರಿಗೆ ಇಂಥದ್ದೊಂದು ಅಪಮಾನ ಅಥವಾ ಮುಖಭಂಗ ಆಗಿದೆ ಅಂದ್ರೆ ಇದು ಎಲ್ಲಿಗೆ ಸಲ್ಲಬೇಕೋ ಅಲ್ಲಿಗೆ ಕ್ಲೀನಾಗಿ ಸಲ್ಲತ್ತೆ. ಈ ಆಕ್ಷನ್ಗೆ ರಿಯಾಕ್ಷನ್ ಕೂಡ ಬರಬೇಕು. ಯಾಕಂದ್ರೆ ಅಲ್ಲಿ ಒಬ್ಬ ವಿಧಾನ ಪರಿಷತ್ ಸದಸ್ಯನಾಗಿ ಪಕ್ಷ ಭೇದ ಮರೆತು ತಪ್ಪುಗಳನ್ನ ಎತ್ತಿ ಹಿಡಿಯುವಂತಹ, ಯಾಕಂದ್ರೆ ಅದು ಚಿಂತಕರ ಚಾವಡಿ, ಕಸ ಗುಡಿಸೋರ್ ಚಾವಡಿ ಅಲ್ಲ. ಅಲ್ಲಿಗೆ ಎಂತೆಂಥವ್ರನ್ನೋ ಬೇರೆ ಬೇರೆ ಪಕ್ಷಗಳಿಂದ ಕಳಿಸ್ತಾರೆ, ಜೊತೆಲಿ ಬಂದು ಕೊಡೆ ಹಿಡ್ಕೊಳ್ಳೋರಿಗೆ, ಓಡಾಡ್ಬೇಕಾರೆ ಊರ್ಗೋಲ್ತಾರ ಜೊತೆಲಿರೋರೆ ಅಂಥವ್ರನ್ನೆಲ್ಲ ಕಳಿಸ್ಕೊಡ್ತಾರೆ ವಿಧಾನ ಪರಿಷತ್. ಅಥವಾ ಗಿರ್ವಿ ಅಂಗಡಿ ಇದ್ರೆ ಆ ಗಿರ್ವಿ ಅಂಗಡಿ ಓನರ್ಗಳನ್ನ ಎಲ್ಲರನ್ನು ಕಳಿಸ್ಕೊಡ್ತಾರೆ. ಆದರೆ ಅಂತಹ ಜಾಗದಲ್ಲಿ ಕೂತತ್ತವರು ಕೇಳಿದ ಪ್ರಶ್ನೆ, ಇದರಲ್ಲಿ ತಪ್ಪೇನಿದೆ? ಇನ್ನೂ ಅರ್ಹ ಫಲಾನುಭವಿಗಳಿಗೆ ಇನ್ನೊಂದು ಸ್ವಲ್ಪ ಜನಕ್ಕೆ ಆ್ಯಡ್ ಮಾಡಬಹುದಿತ್ತು. ಆದರೆ ಡಿ.ಕೆ. ಶಿವಕುಮಾರ್ ಅವರು ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸಿದ ಮೇಲೆ ಗೃಹಲಕ್ಷ್ಮಿ ಹಣ ಎಲ್ಲಿಗೆ ಬಂದು ನಿಂತಿದೆ? 2 ತಿಂಗಳಿಂದ ಬಹುಪಾಲು ಕಡೆ ಬಂದಿಲ್ಲ ಅನ್ನುವಂತಹ ಆರೋಪ ಇದೆ. ಇನ್ನು 2 ತಿಂಗಳ ಸುಮಾರು 5,000 ಕೋಟಿಯ ಗೃಹಲಕ್ಷ್ಮಿ ಹಣ ಏನಾಯ್ತು ಅಂತ ಮಾಜಿ ಮಂತ್ರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರನ್ನ ಇಡೀ BJP ಪ್ರಶ್ನೆ ಮಾಡಿತ್ತು. ಆ ಪ್ರಶ್ನೆಗೆ ಇನ್ನೂ ಉತ್ತರ ಸಿಕ್ಕಿಲ್ಲ ಸ್ಪಷ್ಟವಾಗಿ. ಗೃಹಲಕ್ಷ್ಮಿಯ ಹೆಸರಿನಲ್ಲಿ ಈ ಸರ್ಕಾರ ಸಾಕಷ್ಟು ಅಕ್ರಮ ನಡೆಸಿರಬಹುದು ಅನ್ನುವಂತಹ ಅನುಮಾನ ಸರ್ಕಾರನೇ ಒಪ್ಕೊಂಡಿರೋ ಪ್ರಕಾರ ರಾಜ್ಯಾದ್ಯಂತ 2,88,000ಕ್ಕೂ ಅಧಿಕ ಮೃತರ ಅಕೌಂಟ್ಗಳಿಗೆ 115 ಕೋಟಿ ರೂಪಾಯಿ ಬಿದ್ದಿದೆ ಅನ್ನುವಂತಹ ಮಾತೇನಿದೆ. ಈ ಪೈಕಿ ಕನಕಪುರಕ್ಕೆ ಸುಮಾರು 61 ಲಕ್ಷ ಬಿದ್ದಿದೆ ಅನ್ನುವಂತಹ ಗಂಭೀರ ಆರೋಪ ಏನಿದೆ, ಇದರಲ್ಲಿ ಬಹುಪಾಲು ವಿಚಾರಗಳನ್ನ ಸರ್ಕಾರ ಒಪ್ಕೊಂಡಿದೆ, ತನಿಖೆ ನಡೆಸ್ತೀವಿ ಅಂತ ಹೇಳಿ ಈ ಪುರುಷಾರ್ಥಕ್ಕೆ ಬಡ ಮಹಿಳೆಯರ ಹೆಸರನ್ನ ಮುಂದಿಟ್ಕೊಂಡು ತಿಂದು ತೇಗುವಂಥವರು ಉತ್ತರ ಕೊಡಬೇಕಾಗತ್ತೆ. ಒಂದು ಒಳ್ಳೆ ಕಾರ್ಯಕ್ರಮ, ಒಂದು ಒಳ್ಳೆ ಯೋಜನೆಯನ್ನ ಹಳ್ಳಕ್ಕೆ ತಳ್ಳುವಂಥದ್ದು ಹೇಗೆ? ಈ ರೀತಿ ಅಂತ ಸ್ಪಷ್ಟ ಆಗುತ್ತೆ. ಈಗ ಪರಿಷ್ಕರಣೆಯ ಹೆಸರಿನಲ್ಲಿ ಹೇಗೆ ಭಾರತ್ ಜೋಡೋ
ಸಂಘಗಳನ್ನು ಮಾಡಿ ಅಲ್ಲಿಗೊಂದು 10 ಲಕ್ಷ ಹಾಕಬೇಕು ಅನ್ನುವಂಥದ್ದೇನು ಕನಸಿದೆ ಡಿ ಕೆ ಶಿವಕುಮಾರ್ ಅವ್ರದ್ದು. ಈ ಬಡಬಗ್ಗರ ಅರ್ಹ ಫಲಾನುಭವಿಗಳ ಹೆಸರುಗಳನ್ನು ಕಿತ್ತು ಅಥವಾ ತಮ್ಮ ಸಂಬಂಧಪಟ್ಟ ಭಾರತ್ ಜೋಡೋ ಸಂಘದ ಮನೆಯವರಿಗೆ ಕಳುಹಿಸಿ ಕೊಡುವಂತಹ ಪ್ರಯತ್ನಗಳು ನಡೆದ್ರೆ ಯಾಕೆ ಈ ಯೋಜನೆ ಹಳ್ಳ ಹಿಡಿಯೋದಿಲ್ಲ? ಯಾಕೆ ಈ ಯೋಜನೆಯನ್ನ ಬಹುಪಾಲು ಹೆಣ್ಣು ಮಕ್ಕಳು ವಿರೋಧಿಸ್ತಾರೆ? ಈ ಇಡೀ ಪ್ರಕರಣ ನೋಡಿ, ಗೃಹಲಕ್ಷ್ಮಿ ಯೋಜನೆಯ ಅರೆ ಡಿ ಕೆ ಶಿವಕುಮಾರ್ ಮುಖ್ಯಮಂತ್ರಿ ಆದ್ಮೇಲೆ ಇಂಥದ್ದೆಲ್ಲ ಯಾಕೆ ಆಗ್ತಿದೆ? ಇದಕ್ಕೂ ಮುಂಚೆ ಯಾಕೆ ಈ ಚರ್ಚೆಗಳು ಬಂದಿರಲಿಲ್ಲ? ಕೇಳಬೇಕಾಗತ್ತೆ, ಕೇಳಲೇಬೇಕು. ಅದು ಕೇವಲ ಕನಕಪುರದ್ದು ಒಂದು ಎಕ್ಸಾಂಪಲ್ ಅನ್ನ ಮಳವಳ್ಳಿ ಶಿವಣ್ಣ ಅವರು ಎತ್ತಿದ್ದಕ್ಕೆ ಮಾನ್ಯ ಮುಖ್ಯಮಂತ್ರಿಗಳು ಏನ್ರಿ ನಮ್ಮ ಕ್ಷೇತ್ರದ್ದೇ ಕೇಳ್ತಿರಲ್ಲ, ಮೂಲದಿಂದಲೇ ಕ್ಲೀನ್ ಮಾಡ್ಕೊಂಡ್ಬಂದ್ರೆ ಪಕ್ಷಕ್ಕೂ ಒಳ್ಳೆಯದು, ತಪ್ಪಾಗಿದ್ದಾರೆ. ಆದರೆ ಎಲ್ಲರ ಎದುರಲ್ಲಿ, ಪರಿಷತ್ ಸದಸ್ಯರ, ಶಾಸಕರ ಎದುರಲ್ಲಿ ಡಿ ಕೆ ಶಿವಕುಮಾರ್ ಅವರು ಪ್ರಶ್ನೆ ಮಾಡಿದ್ದಾರೆ, ಕಟುವಾಗಿ ವಿಮರ್ಶೆ ಮಾಡಿದ್ದಾರೆ. ಯಾಕೆ ಕೇಳಿದ್ರಿ ನೀವು? ಗೃಹಲಕ್ಷ್ಮಿ ಯೋಜನೆಯೂ ಕೂಡ ಈಗ ಹಳ್ಳ ಹಿಡಿಯುತ್ತೆ, ಪರಿಷ್ಕರಣೆಯ ಹೆಸರಲ್ಲಿ ಒಂದಷ್ಟು ಅರ್ಹ ಫಲಾನುಭವಿಗಳ ಹೆಸರನ್ನು ಕಿತ್ತ ಬಿಸಾಕಿ ನೋಡಿ. ಒಂದು ಕನಕಪುರಕ್ಕೆ ಒಂದು ತಿಂಗಳಿಗೆ 61 ಲಕ್ಷ ರೂಪಾಯಿ ಮೃತರ ಹೆಸರಿನಲ್ಲಿ ಯಾರ್ಯಾರ್ದೋ ಅಕೌಂಟ್ಗೆ ಬೀಳ್ತಿದೆ ಅನ್ನೋದಾದ್ರೆ, ಇಡೀ ರಾಜ್ಯದ 224 ವಿಧಾನಸಭಾ ಕ್ಷೇತ್ರಗಳಲ್ಲೂ ಕನಿಷ್ಠ 50 ಲಕ್ಷ ತಿಂಗಳಿಗೆ ಅಂದ್ರೆ ಎಲ್ಲಿಗೆ ಬಂದು ನಿಲ್ಲುತ್ತೆ? ಯಾರು ತಿಂದು ಮೇಯ್ತಿದ್ದಾರೆ, ತೇಗ್ತಿದ್ದಾರೆ? ವಿಪಕ್ಷಗಳು ಇಂಥವನ್ನೂ ಕೂಡ ಪ್ರಶ್ನೆ ಮಾಡಬೇಕಾಗುತ್ತೆ. ಆದರೆ ಮಳವಳ್ಳಿ ಶಿವಣ್ಣ ಅವರು ಎತ್ತಿರುವಂತಹ ಈ ಪ್ರಶ್ನೆ, ಈ ರಾಜ್ಯ ಸರ್ಕಾರ ಗೃಹಲಕ್ಷ್ಮಿ ಯೋಜನೆಯ ಹೆಸರಿನಲ್ಲಿ ತಿಂದು ತೇಗಿರಬಹುದಾದಂತಹ ಅಂಕಿಅಂಶಗಳು ಹೊರಗೆ ಬಂದರೆ ತನಿಖೆಯ ನಂತರದಲ್ಲಿ ಯಾರ್ಯಾರು ತಿಂದಿರೋರಿಗೆ ವಸೂಲಿ ಮಾಡೋದೇಗ ಈಗ 2,000. ಅಥವಾ ಇಲ್ಲಿ ಅಧಿಕಾರಿಗಳು ಕೂಡ ಪಾಲುದಾರರಾಗಿ, ಸಂಬಂಧಪಟ್ಟ ಕೆಲ ಶಾಸಕರುಗಳು, ನಾಯಕರುಗಳೂ ಕೂಡ ಪಾಲುದಾರರಾಗಿ ಯೋಜನೆಯ ಹಣವನ್ನ ತಿಂದು ತೇಗಿರಬಹುದು ಅಂತ ಮೇಲ್ನೋಟಕ್ಕೆ ಅನ್ಸುತ್ತೆ. ಯಾಕಂದ್ರೆ ಇದು ಕೇವಲ ಕಾಂಗ್ರೆಸ್ ಶಾಸಕರಿರೋ ಕ್ಷೇತ್ರಕ್ಕಷ್ಟೇ ಅನುದಾನ ಬರ್ತಿಲ್ಲ. ಬಿಜೆಪಿ JDS ಶಾಸಕರು, ಪಕ್ಷೇತರ ಶಾಸಕರು, ಎಲ್ಲ ಶಾಸಕರ ಕ್ಷೇತ್ರಗಳಲ್ಲಿನ ಮಹಿಳೆಯರಿಗೆ, ಯಜಮಾನಿಯರಿಗೆ ತಿಂಗಳಿಗೆ 2,000 ರೂಪಾಯಿ ಕೊಡ್ತಿರುವಂಥದ್ದು. ಆ ಪೈಕಿ ಒಂದೇ ಕ್ಷೇತ್ರದಲ್ಲಿ 50-60 ಲಕ್ಷ ಒಂದು ತಿಂಗಳಿಗೆ ಪೋಲಾಗ್ತಿದೆ, ಮತ್ತೆ ಅನುದಾನಕ್ಕೆ ದುಡ್ಡಿಲ್ಲ. ಡಿ ಕೆ ಶಿವಕುಮಾರ್ ಅವರು ನಿಜಕ್ಕೂ ಅವರು ಪ್ರಶ್ನೆ ಮಾಡಿದ್ದಕ್ಕೆ ಮೆಚ್ಚುಗೆ ಮಾತಾಡಬಹುದಿತ್ತು, ಅಥವಾ ನೀವು ಪರಿಷತ್ತಲ್ಲಿ ಮಾತಾಡೋದಲ್ಲ, ನನ್ನನ್ನೇ ಕೇಳಿದ್ರೆ ನನ್ನ ಬಗೆಹರಿಸ್ತಿದ್ದೆ ಅನ್ನುವಂತಹ ಮಾತನ್ನು ಹೇಳಬಹುದಾಗಿತ್ತು. ಆದರೆ ಒಬ್ಬ ಹಿಂದುಳಿದ ಸಮಾಜದ ಪರಿಷತ್ ಸದಸ್ಯನಿಗೆ, ಚಿಂತಕರ ಚಾವಡಿಯಲ್ಲಿ ಕೂತು ಮಾತಾಡುವಂತಹ ಒಬ್ಬ ಬುದ್ಧಿವಂತನಿಗೆ ಅಪಮಾನ ಮಾಡಿದ್ದು ಎಷ್ಟು ಸರಿ? ಹಾಗಿದ್ರೆ ಸಿದ್ದರಾಮಯ್ಯ ಅವರ ಬಣ ಇವೆಲ್ಲವನ್ನ, ಇಂತಹ ಫ್ಯೂಡಲ್ ಮನಸ್ಥಿತಿಯ ಅಬ್ಬರವನ್ನ, ಆರ್ಭಟವನ್ನ, ಬೆದರಿಕೆಯನ್ನ ಸಹಿಸಿಕೊಳ್ಳುತ್ತಾ ಅಥವಾ ಇಂಥಕ್ಕೆ ತಕ್ಕ ಪಾಠ ಕಲಿಸುತ್ತಾ ಡಿ ಕೆ ಶಿವಕುಮಾರ್ ಅವರು ಇಂತಹ ರೀತಿ ವರ್ತಿಸಿದ್ದು ಮುಖ್ಯಮಂತ್ರಿಯಾಗಿ ಎಷ್ಟು ಸರಿ? 28ಕ್ಕೆ ಇದೇ ರೀತಿ ನಡ್ಕೊಂಡು ಹೋದ್ರೆ ಕಾಂಗ್ರೆಸ್ 113 ಕನಿಷ್ಠ ಗೆಲ್ಲೋಕೆ ಸಾಧ್ಯ ಆಗುತ್ತಾ? ಕಮೆಂಟ್ ಮಾಡಿ.